ಹಾಯ್ ಗೈಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಬ್ಯೂಟಿಫುಲ್ ಯುನೀಕ್ ಸ್ಟೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಇಟ್ ಈಸ್ ಕಾಲ್ಡ್ ವಾಲ್ಮೀಕಿ ಮಡ್ ಹೌಸ್ ವಿಚ್ ಇಸ್ ಇನ್ ಕೇರಳ ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ದಿ ಯೂಶುವಲ್ ಹೋಟೆಲ್ಸ್. ಇದು ಈಕೋ ಫ್ರೆಂಡ್ಲಿ ಮಡ್ ಹೌಸು. ಇದನ್ನು ನಾನು ರೀಸೆಂಟ್ಲಿ ವಿಸಿಟ್ ಮಾಡಿದ್ದೆ ಆ್ಯಂಡ್ ಟ್ರಸ್ಟ್ ಮೀ, ಇಟ್ ವಾಸ್ ಅಮೇಝಿಂಗ್. ಸೊ ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್. ಸೊ ವಾಲ್ಮೀಕಿ ಮಡ್ ಹೌಸ್ ಕೇರಳನಲ್ಲಿ ಎಕ್ಸಾಕ್ಟ್ಲಿ ವೈನಾಡ್ ರೀಜನ್ಗೆ ಕ್ಲೋಸ್ ಆಗಿದೆ. ಬ್ಯಾಂಗ್ಳೂರಿನಿಂದ ಡ್ರೈವ್ ಮಾಡಿದ್ರೆ 6 to 7 hours ಆಗುತ್ತೆ, ಡಿಪೆಂಡ್ಸ್ ಆನ್ ಟ್ರಾಫಿಕ್. ಬಟ್ ಟ್ರಸ್ಟ್ ಮೀ, ಜರ್ನಿ ಇಟ್ ಸೆಲ್ಫ್ ಇಸ್ ಸೂಪರ್ ಬ್ಯೂಟಿಫುಲ್. ಫುಲ್ ಗ್ರೀನರಿ, ಹಿಲ್ಸ್, ಮಿಸ್ಟಿ ರೋಡ್ಸ್. ಟ್ರೈನ್ ಮತ್ತು ಬಸ್ ಆಪ್ಷನ್ಸ್ ಕೂಡ ಇದೆ, ಆದರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಂದಾಗ ಓನ್ ವೆಹಿಕಲ್ಸ್ ಯೂಸ್ ಮಾಡೋದು. ಬಿಕಾಸ್ ಯು ಗೋ ಥ್ರೂ ದ ಬಂಡೀಪುರ್ ರೋಡ್, ಇಟ್ ಈಸ್ ಬ್ಯೂಟಿಫುಲ್. ಇಲ್ಲಿ ಸರೌಂಡಿಂಗ್ ಫುಲ್ ಗ್ರೀನರಿ, ಬರ್ಡ್ ಸೌಂಡು, ಫ್ರೆಶ್ ಏರು, ಮತ್ತು ನಿಜ ಹೇಳಬೇಕಂದ್ರೆ ನೇಚರ್ ಥೆರಪಿ ಥರನೇ ಫೀಲ್ ಆಗುತ್ತೆ. ಈ ಮಡ್ ಹೌಸ್ ಫುಲ್ ಇಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಮೇಲೆ ಬಿಲ್ಡ್ ಮಾಡಿರೋದು. ಕಂಪ್ಲೀಟ್ಲಿ ನ್ಯಾಚುರಲ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ವಾಲ್ಸು ಮಡ್ ಬ್ರಿಕ್ಸಿಂದ ಮಾಡಿರೋದು. ರೂಫ್ ಬ್ಯಾಂಬೂ ಮತ್ತು ಪಾಮ್ ಲೀವ್ಸಿಂದ ಕವರ್ ಮಾಡಿದ್ದಾರೆ. ಇದು ನಾನು ನೋಡಿ ಸೂಪರ್ ಇಂಪ್ರೆಸ್ ಆಗಿಬಿಟ್ಟೆ. ಇನ್ಸೈಡ್ ಸೂಪರ್ ಕೂಲ್ ಆಗಿರುತ್ತೆ, ಎ ಸಿ ಬೇಕಾಗೇ ಇಲ್ಲ. ಬಿಕಾಸ್ ನ್ಯಾಚುರಲಿ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಈ ಮನೆ ಟ್ರೆಡಿಷ್ನಲ್ ವೇಲ್ ಕಟ್ಟಿರ್ಬೋದು, ಆದರೆ ಮಾಡರ್ನ್ ಕಂಫರ್ಟ್ ಪಕ್ಕಾ ಸಿಗುತ್ತೆ. ನನಗಂತೂ ಇಲ್ಲಿದ್ದಾಗ ನನ್ನ ಹಳೆ ಅಜ್ಜಿ ಮನೆಗೆ ಹೋದಾಗ ಹೇಗೆ ಅನಿಸುತ್ತೋ ಅದೇ ಥರ ಫೀಲ್ ಆಗ್ತಿತ್ತು. It was totally clean and well maintained. ಇದು ಬಾತ್ರೂಮ್ ಎಂಟ್ರೆನ್ಸು. ಇಫ್ ಯು ಸಿ ದ ಬಾತ್ರೂಮ್ ಎಲ್ಲ ಅಲ್ಲೇ ಇದ್ಬಿಡ್ಬೇಕು ಅಂತ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ ವಾಸ್ ಓಪನ್ ಬಾತ್ರೂಮ್, ಫುಲ್ ಆಫ್ ಟ್ರೀಸ್, ಫ್ಲವರ್ಸ್ ಎವ್ರಿವೇರ್. ಇಟ್ ವಾಸ್ ವೆರಿ ಬ್ಯೂಟಿಫುಲ್. And I noticed different kind of flowers, and they also planted some vegetables around there. As I said, ಅಜ್ಜಿ ಮನೆ ಯಾಕೆ ನೆನಪಾಗುತ್ತೆ ಅಂದರೆ ಆ ತುಳಸಿ ಕಟ್ಟೆ ನೋಡಿ ಇವಾಗ ಎಷ್ಟು ಬ್ಯೂಟಿಫುಲ್ಲಿ ಮ್ಯಾನೇಜ್ ಮಾಡಿದ್ದಾರೆ ಎಲ್ಲ. ಅಂದರೆ ಹಳೆ ಕಾಲದ ನೆನಪು ಪಕ್ಕ ಬರುತ್ತೆ ನನಗೆ ಹತ್ರ. ಓ ಮೈ ಗಾಡ್, ನೇಚರ್ನ ಎಂಬ್ರೇಸ್ ಮಾಡಬೇಕಂದ್ರೆ ಇದು ಬೆಸ್ಟ್ ಪ್ಲೇಸ್ ಅನ್ಸೋ ಮೂಮೆಂಟ್ ಇದು. We were 4 adults, 1 baby, and we took our pet also along with us. Even he enjoyed it a lot. We had great fun playing there, and we had a good chit chat. We spent a good night there. We got good sleep there. You can see the night view. It is so beautiful. I can't forget it still.
ದ ನೆಕ್ಸ್ಟ್ ಮಾರ್ನಿಂಗ್ ಹಾಗೆ ಫ್ಲವರ್ ಪಿಕ್ಚರ್ಸ್ ಎಲ್ಲ ತೆಕ್ಕೊಂಡು ಹಾಗೆ ವಾಕ್ ಹೋದಾಗ ಒಳ್ಳೆ ವ್ಯೂ ಸಿಕ್ತು. ಆ್ಯಂಡ್ ಆಲ್ಸೋ ವಿ ಪ್ಲಕ್ಡ್ ಸಮ್ ಆರೆಂಜಸ್ ದೇರ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆಲ್ಸೋ ಐ ಗಾಟ್ ಟು ಸಿ ಸಮ್ ಕಾಫಿ ಪ್ಲಾಂಟೇಶನ್. It was very nice. I mean, the best experience, one of the best experiences, I would say. You can see my pet there. He was enjoying. These are the oranges we plucked. ಹಾಗೆ ವಾಕ್ ಮುಗಿಸ್ಕೊಂಡಾಗೆ ವಾಪಸ್ ಬಂದ್ವಿ. ಮತ್ತು ಕೆಲವು ಪಿಕ್ಚರ್ಸ್ ಎಲ್ಲ ತೆಗ್ದೆ ನಾನು, ಫ್ಲವರ್ಸ್ದು ಎಲ್ಲ ಸರೌಂಡಿಂಗ್ದು. ಇಲ್ಲಿ ಈ ಮಡ್ ಹೌಸ್ದು ಹಾಸ್ಪಿಟಾಲಿಟಿ ಸೂಪರ್ ಫ್ರೆಂಡ್ಲಿ. ಲೋಕಲ್ ಹೋಸ್ಟ್ ನಮಗೆ ಟ್ರೆಡಿಷ್ನಲ್ ಕೇರಳ ಸ್ಟೈಲ್ ವೆಜಿಟೇರಿಯನ್ ಫುಡ್ ಪ್ರಿಪೇರ್ ಮಾಡ್ತಾರೆ. ನನಗೆ ಅವ್ರ ಕ್ರಿಯೇಟಿವಿಟಿ ಶಾಕ್ ಆಯಿತು. ಬನಾನಾ ಲೀಫ್ ಮೇಲೆ ಸರ್ವ್ ಮಾಡೋದು, ಎಲ್ಲ ಆರ್ಗ್ಯಾನಿಕ್ ಹೋಮ್ ಗ್ರೋನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಇಫ್ ಯುರ್ ಅ ನೇಚರ್ ಲವರ್ ಅಲ್ಲ, ಅಡ್ವೆಂಚರ್ ಸೀಕರ್ ಆಗಿದ್ರು, ಸಿಂಪ್ಲಿ ಒನ್ ಹೂ ಲವ್ಸ್ ಪೀಸ್ಫುಲ್ ಸ್ಟೇಸ್, ದಿಸ್ ಈಸ್ ಎ ಮಸ್ಟ್ ವಿಸಿಟ್. This was amazing. It was very tasty. And I clicked some nice pictures there. How will someone miss taking pictures in this beautiful place? ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಹೈಕಿಂಗ್, ಸೈಕ್ಲಿಂಗ್ ಆ್ಯಂಡ್ ಈವನ್ ಟ್ರೆಡಿಷ್ನಲ್ ಕೇರಳ ಸ್ಟೈಲ್ ಫುಡ್ ಕೂಡ ಎಂಜಾಯ್ ಮಾಡ್ಬೋದು. ನೈಟ್ ಟೈಮಲ್ಲಿ ಫೈರ್ ಫ್ಲೈಸ್ ಬಂದು ರೂಮ್ ಹತ್ರ ಡ್ಯಾನ್ಸ್ ಮಾಡ್ತಾರೆ. ಸೀರಿಯಸ್ಲಿ ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಈವ್ನಿಂಗ್ we got a chance to visit a temple nearby, which is Vishnu temple. It was very beautiful. The surrounding is like ultimate breathtaking views. It is on the mountain. You can see the views, like skies were looking so beautiful. It was almost 40-50 kilometers distance from the stay. This is the temple, but unfortunately we cannot take pictures inside the temple, so I couldn't take any images there.
ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಲವು ಪಿಕ್ಚರ್ಸ್ ಎಲ್ಲ ತೆಕ್ಕೊಂಡು ಅಗೇನ್ ವಿ ಪ್ಲ್ಯಾನ್ ಟು ಗೋ ಬ್ಯಾಕ್ ಟು ಅವರ್ ಸ್ಟೇ ಬಿಕಾಸ್ ನೆಕ್ಸ್ಟ್ ಡೇ ಹೊರಡಬೇಕಿತ್ತು. ವಿ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್. ವೀಕೆಂಡ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಮಾಡ್ಕೊಂಡು ಅಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ವರ್ಕ್ ರೈಟ್. The nights were amazing. As I said, we can see fireflies. ರೂಮ್ ಹತ್ರ ಬಂದ್ಬಿಟ್ಟು ಡಾನ್ಸ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಮೀನ್ ಹೂ ಡಸಂಟ್ ಲವ್ ಫೈರ್ಫ್ಲೈಸ್. ಸೊ ವಾಲ್ಮೀಕಿ ಮಡ್ ಹೌಸ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಆಫ್ ಬೀಟ್ ಗೇಟ್ವೇಸ್. ನಿಮಗೆ ಹಸ್ಲ್ ಬಸ್ಸಲ್ ಸಿಟಿ ಲೈಫಿಂದ ಬ್ರೇಕ್ ಬೇಕಾದರೆ ನೀವು ನೆಕ್ಸ್ಟ್ ವೀಕೆಂಡ್ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ವಿಸಿಟ್ ಮಾಡಿ. ಟ್ರಾವೆಲ್ ಮಾಡಿದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಾನು ಕೂಡ ನೋಡಬೇಕು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಇದನ್ನೆಲ್ಲ ಮರಿಬೇಡಿ. ನಾನು ಇನ್ನು ಮುಂದೆ ಟ್ರಾವೆಲ್ ಕಂಟೆಂಟ್ ಶೇರ್ ಮಾಡ್ತೀನಿ, ಅದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ಅಡ್ವೆಂಚರ್. ನಮಸ್ಕಾರ.